ತೊಳ್ಕೊಂಡಿದ್ದೀನಿ. 3/4 kg ಚಿಕನ್ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಇಷ್ಟು ಹಾಕೊಂಡ್ರೆ ಸಾಕು. ಆಮೇಲೆ ಅರ್ಧ ನಿಂಬೆಹಣ್ಣು, ಈ ಥರ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ ಹಂಗೆ. A few moments later. ಎಣ್ಣೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು. 1 ಸ್ಪೂನ್ ಸಾಸಿವೆ, ಚಿಕನ್ನು, ಉಪ್ಪು, ನಿಂಬೆಹಣ್ಣು, ಅಷ್ಟನ್ನ ಎಲ್ಲ ಹಾಕಿ ಕಲಿಸಿದ್ರೆ ಈ ಥರ ಕಲಿಸಿದ್ರೆ ತುಂಬ ಸ್ಮೂತಾಗಿರ್ತದೆ ಚಿಕನ್ನು, ಟೇಸ್ಟಾಗೂ ಇರ್ತದೆ. ಈ ಥರ ಕಲಸಿಟ್ಬಿಟ್ಟು ನೀವು ಅಷ್ಟಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಇದಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಒಂದು 5 ನಿಮಿಷ ಇದು ಮಾಡ್ಕೊಳ್ಳಿ. 1 hour later. ಇವಾಗ ರುಬ್ಬೋಣಕ್ಕೆ ಮೀಡಿಯಮ್ ಸೈಜ್ 2 ಈರುಳ್ಳಿ, 1 ಟೊಮೊಟೊ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಆ ಜೊತೆಗೆ ಧನಿಯಾ 2 ಸ್ಪೂನು, ಕಾಳು ಮೆಣಸು ಒಂದು 7-8 ಇದೆ, ಚಕ್ಕೆ, 4 ಲವಂಗ. ಇವಾಗ ರುಬ್ಕೊಂಡ್ಬಿಡೋಣ. ಮಸಾಲೆ ರೆಡಿಯಾಗಿದೆ, ಈಗ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಗೆ ಗ್ರೇವಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಮುದ್ದೆಗೆ ಆಗಲಿ, ಚಪಾತಿಗಾಗಲಿ, ಅನ್ನಕ್ಕೆ ಆಗಲಿ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಈ ಥರ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಉಪ್ಪು ಆವಾಗಲೇ ಹಾಕಿದ್ದೀನಿ. ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ತಣ್ಣಗಾಗಿದೆ, ಓಪನ್ ಮಾಡೋಣ. ನೋಡು ಇಷ್ಟು ಗಟ್ಟಿ ಇದೆ. ಈ ಥರದ್ದು ಚಪಾತಿ, ಪೂರಿ, ಅನ್ನಕ್ಕೂ ಮುದ್ದೆಗೆಲ್ಲ ಚೆನ್ನಾಗಿರ್ತದೆ. ನೀವು ಈ ಥರ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.